ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಣಿನಹಳ್ಳಿಲಿ ನಮ್ಮದು ಮಾವಿನ ತೋಟ ಇದೆ. ಒಂದು 2 ಎಕರೆಗೆ ಸುಮಾರು ಒಂದು 100 ಮರ ಹತ್ತತ್ರ ಹಾಕಿದ್ದಾರೆ. ಎಲ್ಲ ಜಾತಿ ಥರದ ಮರಗಳನ್ನು ಸಹ ಹಾಕಿದ್ದಾರೆ. ಸೇಂದೂರ, ಬಾದಾಮಿ, ರಸ್ಪುರಿ, ಮಲ್ಲಿಕ, ತೋತಾಪುರಿ, ಹಿಂಗೆಲ್ಲ ಥರ ಜಾತಿನೂ ಗಿಡ ಇದೆ. ಹುಡುಗರು ನಾವೆಲ್ಲ ಒಂದು ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ, ತೋಟದಲ್ಲಿ ಹೋಗಿ ಮಾವಿನ ಹಣ್ಣೆಲ್ಲ ಕಿತ್ಕೊಂಬರೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಸ್ನೇಹಿತರೆ. ನನ್ನ ಮೊಮ್ಮಗನೂ ಬಂದುಬಿಟ್ಟು ಆ ಬಿಸಿಲಲ್ಲಿ ಇರು ಅಂದ್ರೂ ಕೇಳಲಿಲ್ಲ. ಆನಂತರ ನಾವೆಲ್ಲರೂ ಹೋದ್ವಿ. 2 ಕಾರಲ್ಲಿ ಹೋಗ್ಬಿಟ್ಟು ಎಲ್ಲ ಮಾವಿನಕಾಯಿ ತೋಟದಲ್ಲಿ ಮಾವಿನಕಾಯಿಗಳೆಲ್ಲ ಕಿತ್ಕೊಂಡು, ನಮಗೆ ಇನ್ನೂ ಅನುಭವ ಕಡಿಮೆ ಇದೆ, ಇನ್ನೂ ಬಲಿಬೇಕು. ಇನ್ನೂ ಒಂದು 15-20 ದಿವಸ ಹೋಗ್ಬೇಕಾಯ್ತು ನಮ್ಮ ತೋಟಗಳಲ್ಲಿ. ಹಂಗೂ ನಾವು ಹೋಗಿದ್ವಲ್ಲ, ಹಂಗೆ ಫೋಟೋಗಳು ವಿಡಿಯೋಗಳು ಎಲ್ಲ ತಕ್ಕೊಂಡು ಸುಮಾರು ನಮಗೆ ಇದು ಸೋತಾಪುರಿ, ಸೋತಾಪುರಿ ಗಿಡ ಗೊತ್ತು, ರಸ್ಪುರಿ ಗೊತ್ತು, ಬಾದಾಮಿ, ಮಲ್ಲಿಕ, ಸೇಂದೂರ, ಇನ್ನೊಂದು 3-4 ಥರದ್ದು ಹಾಕಿದ್ದಾರೆ. ಅದು ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಂತರ ಎಲ್ಲ ನಮ್ಮ ನಾದಿನಿ ಮಗನೂ ಬಂದ, ನಾನು ಬರ್ತೀನಿ ತೋಟಕ್ಕೆ, ನಡೀರಿ ಹೋಗೋಣ ಅಂಥೇಳಿ ಎಲ್ಲ ಮಾವಿನ ತೋಟಕ್ಕೆ ಹೋದ್ವಿ. ತುಂಬ ಖುಷಿ ಆಯಿತು. ಊರ ಕಡೆ ಹೋಗಿ ಎಷ್ಟೊಂದು ದಿನ ಆಗೋಗಿತ್ತು. ಅದರಲ್ಲೂ ಮಾವಿನ ತೋಟ ತಕ್ಕ ವರ್ಷಕ್ಕೆ ಒಂದೇ ಸರಿ ಹೋಗೋದು, ಅದು ಯಾರು ಅಲ್ಲ ಅಂತ ಹೇಳಿ ಸುಮಾರು ಈ ಜಮೀನು ಏನು ಊರಿಂದ ಆಚೆ 1-1.5 ಮೈಲಿ ಹೋಗಬೇಕು ಅಲ್ಲಿಗೆ. ಅಲ್ಲಿ ಜಾಸ್ತಿ ಯಾರೂ ಹೋಗೋದಿಲ್ಲ. ಅಲ್ಲೆಲ್ಲ ಚಿರತೆ, ಕರಡಿಗಳು ಕಾಟ ಇದೆ ಅಂತ ಎದುರಿಸ್ತಾರೆ. ಅದು ಇರೋದಂತೂ ಸತ್ಯ. ಹಂಗಾಗಿ ಯಾರೋ ಒಬ್ಬರು ಇಬ್ಬರು ಹೋಗೋದಿಲ್ಲ. ಹೋದ್ರೆ ಹಿಂಗೆ ಗುಂಪಲ್ಲಿ ಒಂದು 10-15 ಜನ ಈ ಥರ ಗುಂಪಾಗಿ ಹೋಗ್ಬಿಟ್ಟು ಬರ್ತೀವಿ. ಅದೆಲ್ಲ ಉಳ್ಸೋಕ್ಕೆ ಪಾಳ್ಸೋಕ್ಕೆ ಮಾತ್ರ ಹೋಗ್ತಾರೆ ನಮ್ಮ ಮನೆಯವರು. ನಾವ್ಯಾರು ಹೋಗೋದೇ ಇಲ್ಲ. ತೋಟದಲ್ಲಿ ಹಣ್ಣು ಕೀಳೋಕ್ಕೆ ಅಂತ ಮಾತ್ರ ವರ್ಷಕ್ಕೆ ಒಂದು ಸಾರಿ, ಈ ಮುನಿಯಪ್ಪನ ಮಾಡೋಕ್ಕೆ ಅಂತ ಒಂದು ಸಾರಿ ಆ ಮುನಿಯಪ್ಪನ ಈ ತೋಟದಲ್ಲಿ ನಾವು ಮಾಡ್ತೀವಿ, ಖಾರದ ಮುನಿಯಪ್ಪ ಅಂತ. ಈ ವರ್ಷದಲ್ಲಿ 2 ಸಾರಿ ಹೋಗ್ಬೋದು ಸ್ನೇಹಿತರೆ. ಹಂಗಾಗಿ ಎಲ್ಲರೂ ನಾವು ಆ ತೋಟಕ್ಕೆ ಹೋಗ್ಬಿಟ್ಟು ಸುಮಾರು ಹೊತ್ತು ಹಣ್ಣುಗಳೆಲ್ಲ ಕಿತ್ಕೊಂಡು ಒಂದು 3 ಅವರ್ ಆಯಿತು. ಬೌಂಡ್ರಿ ಎಲ್ಲ ಓಡಾಡಿಕೊಂಡು ಹಣ್ಣುಗಳೆಲ್ಲ ಕಿತ್ಕೊಂಡು ಬರೋಕ್ಕೆ ಅದ್ರ ಹೋಗಿದ್ವಿ. ಮತ್ತು ವರ್ಷ ಈ ತೋಟನ ನಾವು ಮಾರಿಬಿಡ್ತೀವಿ. ಒಂದೊಂದು ಸರಿ 1,00,000, ಒಂದೊಂದು ಸರಿ 1,00,000 ಚಿಲ್ಲರೆ, ಒಂದೊಂದು ಸರಿ ಕಡಿಮೆಗೂ ಕೊಟ್ಟಿದ್ದೀವಿ. ಹಂಗಾಗಿ ಅವ್ರೇನು ಕಾಯಿ ಇರುತ್ತೆ ಹೂವಿನ ಮೇಲೆ ಅವರು ರೈಟ್ ಮಾತಾಡ್ಕೋತಾರೆ. ಈ ಸರಿನೂ ನಾವು ತೋಟ ಮಾರಿದ್ದೀವಿ, 1,00,000 ಚಿಲ್ಲರೆಗೇನೋ ಮಾರಿದ್ದಾರೆ. ನಾವು ಅದರಲ್ಲಿ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಸ್ವಲ್ಪ ಕಿತ್ಕೊಂಡು, ನಾನು ನನ್ನ ಫ್ರೆಂಡ್ಸ್ಗಳು, ರಿಲೇಷನ್ಸು, ಆ ಮಗಳಿಗೆ ಈ ಮಗಳಿಗೆ ಎಲ್ಲ ಒಂದೊಂದು ಚೀಲ ಕೊಟ್ಟು ಕಳಿಸ್ದೆ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ನಮಗೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಊರಿಗೋಗಿ ನೋಡೋಣ. ಒಂದು ಚೀಲ ಮತ್ತೆ ಕೀಳಕ್ಕಾಗಲ್ವಾ ರೀ? ನನ್ನ ಫೋನ್ ನಿಮ್ಮ ಹತ್ರ ಆಯ್ತಾ? ಇದ್ಯಾವುದು? ಇದು ಮಲ್ಲಿಕಾ ಅಂತೆ. ಮಲ್ಲಿಕಾ ಜೋಡಿ ಮರ, ಗಂಡ ಹೆಂಡತಿ ಮರ, ಕಪಲ್ಸ್ ಮರ. ಇದು ಜೋಡಿ ಮರನಾ? ನೋಡು, ಜೋಡಿ 2 ಹಾಕಿದ್ರಂತೆ. 2 ಕಿತ್ಕೊಂಡು ಬಂದ್ಬಿಟ್ಟಿದೆ. ಒಂದು ಕರಿ ಹಣ್ಣು, ಒಂದು ಬಿಳಿ ಹಣ್ಣು. ಹೌದಾ? ನೋಡಿ, ವೈಟ್ ಹಣ್ಣು, ಅದು ಸ್ವಲ್ಪ ಕಲರ್ ಹಣ್ಣು. ಯಾವುದೋ ಘಮ ಅಂತಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಕಿತ್ಕೊಳ್ಳೋಣ ಬನ್ನಿ, ಹಂಗೆಲ್ಲ ಟೈಮ್ ಆಗೋಯ್ತು. ಇದೊಂದು ರಾಕ್ಷಸಿ, ಎಲ್ಲೋದ್ರೂ ರಾಕ್ಷಸಿ ಬಾಯಿ ಹಾಕ್ತಾರೆ ಆಗ್ತೈತೆ. ಇಲ್ಲ ಪೇ ಗಮ್ಮತ್ ಐತೆ, ಗಮ್ಮತ್. ಇವತ್ತು ಈ ಸರಿ ಇನ್ನೂ ಮಾಡಬೇಕು. ಕೋಳಿ ಕೊಯ್ದು ಮುನಿಯಪ್ಪನ ಮಾಡ್ತೀವಿ, ಖಾರದ ಮುನಿಯಪ್ಪ. ಆಯ್ತಾ? ಓಕೆನಾ? ಅಷ್ಟೇನು ಕಿತ್ರಾ? ಇನ್ನೊಂದೆರಡು ಕಿತ್ತು ಇಲ್ಲ, ನಡೀರಿ ಫಸ್ಟ್ ಮಾವಿನ ಹಣ್ಣು ಕಿತ್ಕೊಳ್ರಿ.
ಹಂಗೆ ಆವಲ್ಲೇ ನೋಡಿದ್ದು ಮಲ್ಲಿಕಾ. ಚೆನ್ನಾಗಿ ಬಂದವ ಹಣ್ಣು ಅಲ್ವಾ? ನಾನು ಎತ್ಕೋತೀನಿ ಕೇಳಿ ಬಾ. ಸೂರ್ಯ ದೂರ ಬಾ. ಇದು ಯಾರು ಹೇಳಿದ್ರು ಗೊತ್ತಾ, ಕಿತ್ತಿ ಒಂದು ಸ್ವಲ್ಪ ಅಡೆ ಮಾಡಬಿಡ್ಬೇಕಂತಪ್ಪ, ಆವಾಗ ಹಣ್ಣು ಹುಳ ಇದಾಗಲ್ಲ ಅಂತ ಹೊರಟೋಗಲ್ಲಂತೆ. ನಾವು ಚಿಲಿಕೆ ಹಾಕೋತಾ ಇದ್ದೀವಿ. ಇದು ಯಾವುದಮ್ಮ? ಇದು ಬಾದಾಮಿ ಅಲ್ಲ, ಇದು 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 ಮಲ್ಲಿಕಾ ಮಲ್ಲಿಕಾ ಮಲ್ಲಿಕಾ. ಕಾಯಿ ಕಿತ್ಕೊಳ್ಳಮ್ಮ ಫಸ್ಟು. ಅದು ಅದು ಯಾವುದು? ಇದು ಇದು ಮಲ್ಲಿಕನೇನಾ? ಮರದಲ್ಲಿ ಎಲೆನೇ ಇಲ್ಲ, ಹಣ್ಣೇವೆ. ಸಾಕತ್ತು ಇದು ಮಮ್ಮಿ, ಮರದಲ್ಲಿ ಎಲೆನೇ ಇಲ್ಲ, ಹಣ್ಣೇವೆ. ನೈಸ್. ನಾಗ ಇದ್ಯಾವುದು? ಸೇಂದೂರ ಸೇಂದೂರ. ಅಭಿ ನೀನು ಕೀಳ್ತಾ ಇರೋದು ಚೆನ್ನಾಗದೆ, ಹಣ್ಣೆಲ್ಲ ಹಣ್ಣಾಗದ. ಅಲ್ಲೇ ಬಾದಾಮಿ ಇನ್ಯಾವುದೈತೆ? ಬಾದಾಮಿ, ಸೇಂದೂರ, ಮಲ್ಲಿಕಾ. ಇನ್ಯಾವ್ದು ಹಾಕದಮ್ಮಪ್ಪ? ಹಾಂ, ರಸ್ಪುರಿ, ಚೋತಾಪುರಿ. ಚೋತಾಪುರಿದು ಎಲ್ಲಿ ಮಾಡಿದೆ ನಾನು? ಇಲ್ಲ. ಮಲ್ಲಿಕಾ ಕಾಯಿ ಸ್ಕೂಲ್ ಬಾಯಿ ನೀಟಾಗಿ ಚೆನ್ನಾಗಿದೆ. This is raspberry. ಹಣ್ಣಾಗಿರೋ ನೋಡಿ ಕಿತ್ಕೊಳ್ರಿ, ಹಣ್ಣು ಆಗುವಂಥವು. ನಿಧಾನ ನಿಧಾನ. ಐತುಂಡದಲ್ಲಿ ವೆರೈಟಿ ಮಾವಿನ ಹಣ್ಣು.
ನಾಗರಾಜು, ಸರಸ್ವತಮ್ಮನವರು, ನಮ್ಮ ಯಜಮಾನ್ರು, ನಮ್ಮ ಅಭಿಷೇಕ್ ಎಲ್ಲೋದ? ಅಭಿಷೇಕ್ ಕಾಣಿಸ್ತಿಲ್ವಲ್ಲ? ಹ್ಞೂ ಅಲ್ಲವನ ಅಭಿ. ರೀ ತೋತಾಪುರಿ ಅಂತೆ, ನನಗೂ ಗೊತ್ತಿಲ್ಲ. ತೋತಾಪುರಿ ಇಷ್ಟೊಂದು ಬಿಟ್ಟೈತೆ. ಹೇಳ್ನಾಗ ಕೀಳ್ತಾ ಇದ್ದೀರಲ್ಲ ಎಲ್ಲ, ಯಾರ್ಯಾರು ಕೀಳ್ತಿದ್ದೀರೋ ಅದರಲ್ಲೆಲ್ಲ ಎತ್ಕೊಂಡು ಹೋಯ್ತಾರದು. ನಾನೇ ಕರ್ಕೊಬಂದಿರೋದು ಈಗ ಮಾವಿನ ತೋಟಕ್ಕೆ, ಗೊತ್ತಾ? ಇರಲಿಲ್ಲ, ಪ್ಲ್ಯಾನ್ ನಮ್ಮದೇ. ಮಾತಾಡಿದ್ದೆ, ಹೋದ ವರ್ಷ ಮಿಸ್ ಆಗೋಗಿತ್ತು, ಬಂದೇ ಇರಲಿಲ್ಲ. ಹಣ್ಣುಗಳು ಕಿತ್ಕೊಳ್ರಿ ಸಾಕು. ಅಲ್ವಾ? ಓ ಎರಡವ ಅಲ್ಲಿ. ನಡೀರಿ ನಡೀರಿ, ಒಂದಾದ್ರೆ ಎತ್ಕೊಳ್ರಿ, ಆಗಿಲ್ಲ ಅಂದ್ರೆ ಎರಡು ಬಿಡ್ರಿ. ಒಂದೊಂದು ತಗೊಳಪ್ಪ, ಬರ್ತಾನೆ. ನಿನಗೆ ಸಿಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ನಾಗ? ಎಲ್ಲ ಅವಳ ಮೇಲೆ ಇದು. ಬಾ ಆ ಕಾರದ್ದು ಹೊಡ್ಕೊ. ನೋಡಿ ಸ್ನೇಹಿತರೆ, ಹಿಂಗೆಲ್ಲ ಮಾವಿನೆಲ್ಲ ಕಿತ್ಕೊಂಡು ಒಂದು 5-6 ಚೀಲ ಚಿಕ್ಕ ಚಿಕ್ಕವೆಲ್ಲ ಕಿತ್ಕೊಂಡು ಎಲ್ಲ ಕಾರ್ಗಳಿಗೆ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 2-3 ಅವರ್ ಆಗೇ ಹೋಯ್ತು ತೋಟದಲ್ಲಿ. ಇನ್ನೂ ಬೇಜಾನಿತ್ತು, ನಮ್ಗಳಿಗೆ ಅನುಭವ ಇಲ್ವಲ್ಲ, ಕೀಳೋಕ್ಕಾಗಲಿಲ್ಲ. ಅನಂತರ ಕಿತ್ಕೊಂಡೆಲ್ಲ ಊರಿಗೆ ಬಂದ್ವಿ. ಸೊಪ್ಪೆಲ್ಲ ಕೊಯ್ಕೊಟ್ರು ನಮ್ಮ ನಾದಿನಿ. ಸೊಪ್ಪು ಕೊಯ್ಕೊಳ್ಳೋಷ್ಟಕ್ಕೆ ಆ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಸಾಕಾಗೋಗ್ಬಿಡ್ತು, ತಲೆ ಗಿರ್ರನ್ನೋದು. ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಮ್ಮ ಮಗ ಎಳ್ಳೀರು ಕಿತ್ಕೊಂಬಂದ, ಒಂದು ಗುದಿನೇ ಕಿತ್ಕೊಂಬಂದ್ಬಿಟ್ಟಿದ್ದ. ಎಲ್ಲರಿಗೂ ಎಳ್ಳೀರು ಹೊಡ್ಕೊಟ್ಟ, ಕುಡ್ಕೊಂಡು ಅವತ್ತೊಂದು ದಿನ ಎಲ್ಲ ಊರ ಕಡೆ ಟೈಮ್ ಪಾಸ್ ಮಾಡಿಕೊಂಡು ಬಂದ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ಹಳ್ಳಿ ಕಡೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣ, ಗಾಳಿ, ನೀರು, ಬೆಳಕು ಎಲ್ಲ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಅದನ್ನು ಅಲ್ಲೋಗಿ ಅನುಭವಿಸ್ದವ್ರಿಗೆ ಮಾತ್ರ ಅದು ಗೊತ್ತು ಸ್ನೇಹಿತರೆ. ಏನಾನ ನಮ್ಮ ಮನೆಗೆ ಬಂದರೆ ಫಸ್ಟು ಊರುಗಳ ಕಡೆ ಹೋಗ್ಬಿಟ್ಟು ಬರೋಣ ಅಂತಾರೆ. ಊರಿಗೆ ಹೋಗಿ ಬಂದ್ರೇ ಅವ್ರಿಗೊಂಥರ ತೃಪ್ತಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀ